ಗೆಳೆಯರೆ, ಇವತ್ತು ಬಹಳಷ್ಟು ಜನಕ್ಕೆ ಮತ್ತೆ ಮತ್ತೆ ಅದೇ ಸಮಸ್ಯೆಗಳು. ಏನೇ ಶ್ರಮ ವಹಿಸಿದ್ರು, ಏನೇ ಕಷ್ಟಪಟ್ರು ಆ ಸಮಸ್ಯೆಗಳಿಂದ ಹೊರಗೆ ಬರಕ್ಕಾಗದೆ ಇರೋದು. ಅದಕ್ಕಾಗಿ ನಾವು ಬಹಳಷ್ಟು ಪ್ರಯತ್ನ ಪಡ್ತಿರ್ತೀವಿ, ಏನೇನೋ ಸಾಹಸ ಮಾಡ್ತಿರ್ತೀವಿ. ಆದ್ರೂ ಆ ಸಮಸ್ಯೆ ದೊಡ್ಡದಾಗ್ತಿರುತ್ತೆ ಬಿಟ್ರೆ ಚಿಕ್ಕದಾಗ್ತಿರಲ್ಲ. ಇದಕ್ಕೆ ಮೂಲ ಕಾರಣ ಏನು? ಏಬ್ರಹಂ ಹತ್ರ ಈ ಸಮಸ್ಯೆಗಳ ಬಗ್ಗೆ ಜನ ಮಾತಾಡೋದಕ್ಕೆ ಬಂದಾಗ ಅವ್ರು ಯಾವ ರೀತಿ ಅದಕ್ಕೆ ಸ್ಪಂದಿಸ್ತಾರೆ, ಅವರ ಮಾತಿನ ಶೈಲಿ ಯಾವ ರೀತಿ ಇರುತ್ತೆ, ಈ ವಿಡಿಯೋನಲ್ಲಿ ನೋಡೋಣ. ಯಾರಿಗೆಲ್ಲ ಈ ರೀತಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀವಿ ಅಂತ ಅನ್ಸುತ್ತೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಈ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಐಕಾನ್ ಒತ್ತಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಈ ಕೂಡಲೇ ಮಾಡಿ. ಯಾಕಂದ್ರೆ ಪ್ರತಿದಿನ ಬಹಳಷ್ಟು ಅದ್ಭುತವಾದ ವಿಡಿಯೋಗಳನ್ನ ನಿಮಗೆ ನಾವು ಈ ಚಾನೆಲ್ ನಲ್ಲಿ ತರ್ತಾ ಇದೀವಿ. ಯಾವುದನ್ನು ನೀವು ಮಿಸ್ ಮಾಡ್ಕೋಬೇಡಿ. ಏಬ್ರಹಂ ರವರು, ನಾನು ಇದಕ್ ಮುಂಚೆನೆ ಹೇಳಿದ್ದೆ, ಅವರು ಒಂದು ದೊಡ್ಡ ಹಡಗಿನಲ್ಲಿ ಅವರ ಸೆಮಿನಾರ್ಗಳನ್ನ ಮಾಡ್ತಾರೆ. ಅಲ್ಲಿ ದೊಡ್ಡ ಹಡಗಲ್ಲಿ ಕ್ರೂಸ್ ಅಂತ ಹೋಗ್ತಾರೆ ಅಲ್ವಾ, ಅಲ್ಲಿ ಒಂದು ಹಾಲ್ ತಗೊಂಡು, ಆ ಹಡಗಿನಲ್ಲಿ ಒಂದು ಹಾಲ್ ಅನ್ನ ತಗೊಂಡು ಅಲ್ಲಿ ಅವರ ಸೆಮಿನಾರ್ಗಳನ್ನ ಮಾಡ್ತಾರೆ. ಸಾವಿರಾರು ಜನ ಆ ಸೆಮಿನಾರ್ಗಳನ್ನ ಲೈವ್ ಆಗಿ ಅಟೆಂಡ್ ಮಾಡ್ತಾರೆ. ಅದಕ್ಕೆ ಎಷ್ಟೋ ಸಾವಿರಾರು ಡಾಲರ್ಗಳಿರುತ್ತೆ. ಅಂದ್ರೆ ನಮ್ಮ ಇಂಡಿಯನ್ ರುಪಿನಲ್ಲಿ ಹೇಳೋದಾದ್ರೆ ಎಷ್ಟೊಂದು ಲಕ್ಷ. ನನಗೆ ಗೊತ್ತಿರೋರೊಬ್ರು 10 ಲಕ್ಷ ಕೊಟ್ಟು ಹೋಗಿದ್ದೆ ಅಂತ ಅಂದ್ರು. ಆ ತರ ಒಂದು ಸೆಮಿನಾರ್ ಅಲ್ಲಿ ಸಾವಿರಾರು ಜನ ಭಾಗವಹಿಸ್ತಾರೆ. ಅದರಲ್ಲಿ ಸ್ವಲ್ಪ ಜನರನ್ನ ಏಬ್ರಹಂ ಅವರು ಕರೀತಾರೆ. ಕರೆದಾಗ ಅವರು ಬಂದು ಏಬ್ರಹಂ ಅವರ ಎದುರಿಗೆ ಕೂತ್ಕೊಂಡು ಅವರ ಜೊತೆ ಮಾತಾಡೋದಕ್ಕೆ ಸಿಗುತ್ತೆ. ಅವರ ಪ್ರಶ್ನೆಗಳಿಗೆ ಏಬ್ರಹಂ ಉತ್ತರಿಸ್ತಾ, ಆ ಉತ್ತರದಲ್ಲಿ ಅಲ್ಲಿ ಸೇರಿರುವ ಎಲ್ಲರಿಗೂ ಅವರವರ ಪ್ರಶ್ನೆಗಳಿಗೆ, ಅವರವರ ಸಮಸ್ಯೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಈ ರೀತಿ ಅವರ ಕಾರ್ಯಾಗಾರಗಳನ್ನ ಅವರು ಬಹಳಷ್ಟು ವರ್ಷಗಳಿಂದ, ಸುಮಾರು 40 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇದರ ತುಣುಕುಗಳನ್ನೇ ನಾವಿವತ್ತು ಯೂಟ್ಯೂಬ್ ಅಲ್ಲಿ ಆಂಗ್ಲದಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಾನು ಕಳೆದ 8 ವರ್ಷಗಳಿಂದ ಅದನ್ನ ಕೇಳಿಸ್ಕೊಳ್ತಾ ಬರ್ತಿದ್ದೀನಿ ಅಂತಂದೆ. ನೀವು ಏಬ್ರಹಂ ಅವರು ಯಾವುದೇ ಸಮಸ್ಯೆಯನ್ನ ನೀವು ತಗೊಂಡು ಹೋಗಿ, ಅವರು ಕೊಡುವ ಉತ್ತರದಲ್ಲಿ ಒಂದು ಪ್ಯಾಟರ್ನ್ ಅನ್ನ ನೀವು ಗಮನಿಸಬಹುದು. ನೀವು ಸಮಸ್ಯೆಗಳನ್ನ ಅವರ ಹತ್ರ ಹೇಳೋದಕ್ಕೆ ಹೋದಾಗ ಅವರು ನಿಧಾನಕ್ಕೆ, ನೀವು ಆ ಸಮಸ್ಯೆಯ ಬಗ್ಗೆ ಮಾತಾಡದೇ ಇರೋ ಹಾಗೆ ನಿಮ್ಮನ್ನ ಬೇರೆ ದಾರಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಆಕರ್ಷಣೆಯ ನಿಯಮದ ಒಂದು ಮೂಲ ತತ್ವವನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾವ ಒಂದು ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತೀವೋ ಆ ವಿಷಯ ನಮ್ಮ ಜೀವನದಲ್ಲಿ ಇನ್ನೂ ದೊಡ್ಡದಾಗ್ತಾನೆ ಹೋಗ್ತಾ ಇರುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಸಮಸ್ಯೆಯ ಬಗ್ಗೆ ಹೆಚ್ಚು ಯೋಚಿಸ್ತಾನೆ, ಹೆಚ್ಚು ಚಿಂತೆ ಮಾಡ್ತಾನೆ, ಹೆಚ್ಚು ಮಾತಾಡ್ತಾನೆ, ಬೇರೆಯವ್ರ ಹತ್ರ ಹಂಚ್ಕೊಳ್ತಾನೆ, ಆ ಸಮಸ್ಯೆ ಕಡಿಮೆ ಆಗಲ್ಲ ಗೆಳೆಯರೆ, ಆ ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ. ಒಂದು ಸಮಸ್ಯೆ ಬಂದಿದೆ ಅಂತ ಅದನ್ನ ಬಗೆಹರಿಸೋದಕ್ಕೆ 24 ಗಂಟೆ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ, ಅದ್ರ ಬಗ್ಗೆನೇ ಯೋಚಿಸ್ತಾ ಇದ್ದಾಗ ನಾವೇನ್ ಅಂದ್ಕೊಳ್ತೀವಿ, ಇಷ್ಟೊಂದು ಪರಿಶ್ರಮ ಹಾಕ್ತಾ ಇದ್ದೀನಿ, ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ, ಇಷ್ಟೊಂದು ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ, ಅದು ಬೇಗ ಸರಿ ಹೋಗುತ್ತೆ ಅಂದ್ಕೊಳ್ತೀವಿ. ಇದು ಸಹಜ ಮನುಷ್ಯ ಗುಣ. ಆದರೆ ಪ್ರಕೃತಿಯಲ್ಲಿ ಈ ರೀತಿ ಕೆಲಸ ಆಗಲ್ಲ. ಆಕರ್ಷಣೆಯ ನಿಯಮ ಏನ್ ಹೇಳುತ್ತಪ್ಪ ಅಂದ್ರೆ, ಎಲ್ಲಿ ನಮ್ಮ ಗಮನ ಹೆಚ್ಚಾಗಿ ಹೋಗುತ್ತೋ, ಯಾವುದರ ಬಗ್ಗೆ ನಾವು ಹೆಚ್ಚು ಸಮಯವನ್ನ, ಆಲೋಚನೆಯನ್ನ ಕೊಡ್ತೀವೋ ಅದು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಅದಕ್ಕೆ ಇವತ್ತು ಎಷ್ಟೊಂದು ಜನಕ್ಕೆ ಆ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಆಗ್ತಿಲ್ಲ. ಆ ಸಮಸ್ಯೆಗಳು ಇನ್ನೂ ದೊಡ್ಡದಾಗ್ತಾ ಇದೆ. ಆದ್ರೆ ಏಬ್ರಹಂ ಮನುಷ್ಯರಲ್ಲ, ಅದು ಒಂದು ಶಕ್ತಿಯ ಸಮೂಹ ಅಲ್ವಾ. ಅವ್ರ ಹತ್ರ ಹೋಗಿ ಯಾರಾದ್ರೂ ಸಮಸ್ಯೆಗಳನ್ನ ಹೇಳೋದಕ್ಕೆ ಹೋದ್ರೆ ಅವರು ಫಸ್ಟ್ ನಿಮ್ ಹತ್ರ ಸಕಾರಾತ್ಮಕವಾಗಿ, ನೀವು ಉದಾಹರಣೆಗೆ, ನೀವು ನಿಮ್ಮ ಆರೋಗ್ಯದಲ್ಲಿ ಏನೋ ದೊಡ್ಡ ಸಮಸ್ಯೆ ಇದೆ ಅಂತ ಅವ್ರ ಹತ್ರ ಹೋಗ್ತೀರಾ. ಅವರು ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಈ ಕ್ಷಣದಲ್ಲಿ ಏನೆಲ್ಲ ಸಕಾರಾತ್ಮಕ ವಿಷಯಗಳಿದೆ ಅದರ ಬಗ್ಗೆ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಎದುರುಗಡೆ ಬಂದು ಕೂತ್ಕೊಂಡವರು ನನಗೆ ಸಿಕ್ಕಾಪಟ್ಟೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಬಂದು ಕೂತಿರ್ತಾರೆ. ಆದ್ರೆ ಏಬ್ರಹಂ ಜೊತೆ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾ, ಅಯ್ಯೋ ನನಗೆ ಇಷ್ಟೊಂದು ಅದ್ಭುತವಾದ ವಿಷಯಗಳು ಆರೋಗ್ಯದಲ್ಲಿ ನಡೀತಾ ಇದೆ, ನನ್ನ ಆರೋಗ್ಯದಲ್ಲಿ ಇಷ್ಟೊಂದು ಸಕಾರಾತ್ಮಕ ವಿಷಯಗಳಿದೆ ಅನ್ನೋದ್ರ ಮೇಲೆ ಅವರ ಗಮನ ಹೋಗ್ಬಿಡುತ್ತೆ. ಆವಾಗ ಅವರ ಮನಸ್ಸಲ್ಲಿ ಒಂದು ರೀತಿಯ ನಿರಾಳತೆ ಬರುತ್ತೆ. ಅಲ್ಲಿಂದ ಹೀಲಿಂಗ್ ಶುರುವಾಗುತ್ತೆ. ಹಾಗಾಗಿ ಏಬ್ರಹಂ ಅವರು ಯಾವಾಗಲೂ ಹೇಳ್ತಾರೆ, ಪ್ರತಿಯೊಂದು ವಿಷಯವು 2 ವಿಷಯಗಳು. ಒಂದು
ಅದರಲ್ಲಿರುವ ಸಕಾರಾತ್ಮಕ ವಿಷಯಗಳು, ಒಂದು ಅದರಲ್ಲಿರುವ ನಕಾರಾತ್ಮಕ ವಿಷಯಗಳು. ಒಂದು ಆ ವಿಷಯ ನಮ್ಮ ಹತ್ರ ಇದೆ, ಆ ವಿಷಯದಲ್ಲಿ ಏನೆಲ್ಲ ಅದ್ಭುತವಾದ ವಿಷಯಗಳು ನಡೀತಾ ಇದೆ ಅನ್ನೋದು. ಇನ್ನೊಂದು ಏನೆಲ್ಲ ಆ ವಿಷಯದಲ್ಲಿ ಕೊರತೆ ಇದೆ ಅನ್ನೋದು. ನಾವು ಯಾವುದರ ಮೇಲೆ ನಮ್ಮ ಗಮನವನ್ನ ಹರಿಸ್ತೀವೋ ಅದು ಹೆಚ್ಚುತ್ತಾ ಹೋಗುತ್ತೆ. ಈಗ ನನಗೆ ಆರೋಗ್ಯ ಸರಿ ಇಲ್ಲ, ಆರೋಗ್ಯದ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ 2 ವಿಷಯಗಳಿದೆ. ಒಂದು ನನ್ನ ಆರೋಗ್ಯ ಹೇಗೆಲ್ಲ ಚೆನ್ನಾಗಿದೆ, ಒಂದು ನನ್ನ ಆರೋಗ್ಯ ಹೇಗೆಲ್ಲ ಚೆನ್ನಾಗಿಲ್ಲ. ಯಾವುದರ ಮೇಲೆ ನಾವು ಹೆಚ್ಚು ಗಮನವನ್ನ ಮತ್ತೆ ನಾವು ಯಾವುದೇ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ಈ 2 ವಿಷಯಗಳು ಆಕ್ಟಿವೇಟ್ ಆಗುತ್ತೆ. ಉದಾಹರಣೆಗೆ, ಈಗ ನಾನು ಆರೋಗ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ತಲೆನಲ್ಲಿ ನನ್ನ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ, ತಲೆ ಮೇಲೆ ಕೂದ್ಲಿದೆ, ಮಾತಾಡೋದಕ್ ಬರುತ್ತೆ, ಆರೋಗ್ಯವಾಗಿದ್ದೀನಿ, ಇದೆಲ್ಲ ಹೇಳ್ತಾ ಇರ್ತೀನಿ. ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಚರ್ಮದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಕಣ್ಣಲ್ಲೂ ಲೆನ್ಸ್ ಹಾಕಿದ್ದೀನಿ, ಕಣ್ಣು ಗ್ಲಾಸ್ ಇದೆ, ಇದು ಆಕ್ಟಿವೇಟ್ ಆಗುತ್ತೆ. ಇದು ಸಹಜವಾಗಿ ಪ್ರಕೃತಿಯಲ್ಲಿ ಇದಾಗತ್ತೆ. ಹಾಗಾಗಿ ಏಬ್ರಹಂ ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದಾಗ ನಿಮಗೆ ಒಂದು ಅರಿವಿರಬೇಕು, ಯಾವ ವಿಷಯದಲ್ಲಿ ನೀವು ಸಂಪೂರ್ಣವಾಗಿ ಸಕಾರಾತ್ಮಕವಾಗಿದ್ದೀರೋ ಆ ವಿಷಯದ ಬಗ್ಗೆ ಹೆಚ್ಚಾಗಿ ಗಮನ ಹರಿಸ್ತಾ ಹೋಗಿ. ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೆ, ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಕಂಪನಾಂಕ ಯಾವ ಮಟ್ಟದಲ್ಲಿ ನಾವು ಇಟ್ಟಿರ್ತೀವಿ. ಯಾವ ವಿಷಯದ ಬಗ್ಗೆ ಮಾತಾಡಿದಾಗ ನನ್ನ ಕಂಪನಾಂಕ ಹೆಚ್ಚುತ್ತೋ, ಸಕಾರಾತ್ಮಕತೆ ಹೆಚ್ಚುತ್ತೋ, ಆ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸಿ. ಈಗ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ಅಂದಾಗ ಆ ಆರೋಗ್ಯದ ಬಗ್ಗೆ ನೀವು ಮಾತಾಡೋದಕ್ಕೆ ಶುರು ಮಾಡಿದ್ರೇನೆ ನಿಮ್ಮಲ್ಲಿ ನಕಾರಾತ್ಮಕ ಭಾವನೆಗಳು, ನಕಾರಾತ್ಮಕ ಯೋಚನೆಗಳು, ನಕಾರಾತ್ಮಕ ಮಾತುಗಳೇ ಬರೋದು. ಕರೆಕ್ಟಾ? ಆ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಮಾತಾಡಿ ಪ್ರಯೋಜನನೇ ಇಲ್ಲ. ನೀವಲ್ಲಿ ಸಕಾರಾತ್ಮಕವಾಗಿ ಮಾತಾಡ್ತೀನಿ ಅಂದ್ರು ಆ ವಿಷಯದ ಆವೇಗ ಯಾವ ಮಟ್ಟಕ್ಕೆ ಬೆಳೆದಿರುತ್ತೆ ಅಂದ್ರೆ ನೀವು ಸಕಾರಾತ್ಮಕವಾಗಿ ಮಾತಾಡೋದಕ್ಕಾಗಲ್ಲ, ಬೇಗ ನಕಾರಾತ್ಮಕತೆಯ ಕಡೆ ಹೋಗ್ಬಿಡ್ತೀವಿ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸೋದು ಕಡಿಮೆ ಮಾಡಿ, ಆ ಸಮಯದಲ್ಲಿ ನಮ್ಮ ಬಾಂಧವ್ಯಗಳು ಚೆನ್ನಾಗಿದ್ರೆ ಅದರ ಬಗ್ಗೆ ಮಾತಾಡ್ಬೋದು. ನಮ್ಗಿಷ್ಟವಾದ ಕೆಲಸವನ್ನ ನಮ್ಮ ಕೈಯಲ್ಲಿ ಇನ್ನೂ ಮಾಡೋದಕ್ಕಾಗ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು. ಅಥವಾ ಪ್ರಕೃತಿಯಲ್ಲಿ ಹಲವಾರು ಅದ್ಭುತವಾದ ವಿಷಯಗಳಿದೆ, ಅದರ ಬಗ್ಗೆ ಮಾತಾಡ್ಬೋದು. ಮಾತಾಡ್ತಾ ಮಾತಾಡ್ತಾ ಸಕಾರಾತ್ಮಕ ವಿಷಯಗಳ ಬಗ್ಗೆ ಮಾತಾಡ್ತಾ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ, ಆ ದಿಕ್ಕಿನಲ್ಲಿ ಆವೇಗ ಹೆಚ್ಚುತ್ತಾ ಹೋಗುತ್ತೆ, ಮೊಮೆಂಟಮ್ ಬಿಲ್ಡ್ ಆಗುತ್ತೆ. ಆವಾಗ ನಿಧಾನಕ್ಕೆ ಆರೋಗ್ಯದ ಬಗ್ಗೆ ನಾವು ಮಾತಾಡೋದಕ್ಕೆ ಆಗತ್ತೆ, ಸಕಾರಾತ್ಮಕವಾಗಿ ಮಾತಾಡೋದಕ್ಕಾಗತ್ತೆ. ಮತ್ತೆ ನಕಾರಾತ್ಮಕ ಭಾವನೆಗಳು ಆವಾಗ ಕೂಡ ನಮಗ್ ಬರ್ಬೋದು, ನಕಾರಾತ್ಮಕ ಯೋಚನೆಗಳು ಬರ್ಬೋದು. ಯಾಕಂದ್ರೆ ಮನಸ್ಸು ಅಂದ್ಮೇಲೆ ಆಲೋಚನೆಗಳು ಬರುತ್ತೆ, ನಕಾರಾತ್ಮಕ ಆಲೋಚನೆಗಳು ಬರುತ್ತೆ. ಆದ್ರೆ ಆ ಸಮಯದಲ್ಲಿ ನಾವು ಸಕಾರಾತ್ಮಕ ವಿಷಯಗಳ ಮೇಲೆ ನಮ್ಮ ಗಮನವನ್ನ ನಾವು ತಿರುಗಿಸ್ತೀವಿ, ದಿಕ್ಕನ್ನ ಬದಲಾಯಿಸ್ತೀವಿ. ಮತ್ತೆ ನಮಗೆ ಆ ವಿಷಯದಲ್ಲಿ ಯಾವ ರೀತಿ ನಮ್ಮ ಆರೋಗ್ಯ ಆಗ್ಬೇಕು ಅನ್ನೋದ್ರ ಮೇಲೆ ಗಮನ ಹರಿಸ್ತೀವಿ. ಕೆಲವೊಮ್ಮೆ ದೃಶ್ಯೀಕರಣ, ದೃಢೀಕರಣ ಇದೆಲ್ಲ ಏನ್ ಮಾಡುತ್ತೆ, ನಮಗೆ ನಂಬೋದಕ್ಕೆ ಆಗಲ್ಲ. ಯಾವಾಗ ನಾವು ಬಾಯಲ್ಲಿ ಜಸ್ಟ್ ಮೆಕ್ಯಾನಿಕಲ್ ಆಗಿ ಹೇಳ್ತಾ ಇರ್ತೀವಿ, ನನಗೆ 100 ಕೋಟಿ ಬಂದಿದೆ, ನಾನು ಚೆನ್ನಾಗಿ ಹಣವನ್ನ ಗಳಿಸಿದ್ದೀನಿ, ನಾನು ಶ್ರೀಮಂತಿಕೆಯಿಂದ ಬಾಳ್ತಾ ಇದ್ದೀನಿ ಅಂತ ಹೇಳ್ತಿರ್ತೀವಿ. ಆದ್ರೆ ನಮ್ಮ ಸುಪ್ತ ಮನಸ್ಸು ಹೇಳ್ತಾ ಇರುತ್ತೆ, ನೀನ್ ಬಡವ, ಬರೀ ಸುಳ್ಳು ಹೇಳ್ತಾ ಇದೀಯ, ನಿನ್ನ ಹತ್ರ ಈ ಹೊತ್ತಿಗೆ ಊಟ ಇಲ್ಲ, ಈ ಹೊತ್ತಿಗೆ ಬಟ್ಟೆ ಇಲ್ಲ, ಈ ಹೊತ್ತಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಳಕ್ ಹಣ ಇಲ್ಲ, ನೀನ್ ಯಾವ 100 ಕೋಟಿ ಮಾಡ್ತೀಯ ಅಂತ ನಿಮ್ ಸುಪ್ತ ಮನಸ್ಸು ಹೇಳ್ತಾ ಇರುತ್ತೆ. ಅದಕ್ಕೆ ಏಬ್ರಹಂ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮೊದಲು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಿ. ಯಾವ ವಿಷಯದಲ್ಲಿ ನಿಮಗೆ ಸಂಪೂರ್ಣವಾಗಿ ನಂಬಿಕೆ ಇದೆ, ಇದು ಸಕಾರಾತ್ಮಕವಾಗಿದೆ ಅಂತ, ಆ ವಿಷಯದ ಬಗ್ಗೆ ಮಾತಾಡ್ತಾ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತಾ ಅಲ್ಲಿ ಆವೇಗ ಹೆಚ್ಚುತ್ತಾ ಹೋದಾಗ ನಿಧಾನಕ್ಕೆ ಈ ವಿಷಯದ ಪ್ರಸ್ತಾಪ ಮಾಡಿ. ಯಾವ ವಿಷಯದಲ್ಲಿ ಸಮಸ್ಯೆ ಇದೆಯೋ ಆ ವಿಷಯದ ಪ್ರಸ್ತಾಪ ಮಾಡಿ. ಅಲ್ಲಿ ಕೂಡ ಏನು ಈ ಕ್ಷಣದಲ್ಲಿ ಏನು ನಿಜ ಅಂತ ನಿಮ್ಮ ಮನಸ್ಸಲ್ಲಿ ನಂಬೋದಕ್ಕಾಗತ್ತೆ ಅದನ್ನ ಹೇಳಿ. ಉದಾಹರಣೆಗೆ, ನನ್ನ ಹತ್ರ 100 ಕೋಟಿ ಇದೆ, ನನ್ನ ಹತ್ರ 100 ಕೋಟಿ ಇದೆ, ನಾನು ಕೋಟಿ ಅಧಿಪತಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ನನ್ನ ಹತ್ರ ಈಗ 1,000 ರೂಪಾಯಿ ಇದೆ ಬ್ಯಾಂಕ್ ಅಕೌಂಟ್ ಅಲ್ಲಿ. ನಮ್ಮ ಸುಪ್ತ ಮನಸ್ಸು ಏನ್ ಹೇಳುತ್ತೆ, ಯಾವ 100 ಕೋಟಿ, 1,000 ರೂಪಾಯಿ ಇದೆ, ಇದಕ್ಕೆ ಇಷ್ಟೊಂದು ಸುಳ್ಳು ಹೇಳ್ತೀಯಲ್ಲ ಅಂತ, ನೀನು ಬಡವ, ಆದ್ರೆ ನೀನ್ ಶ್ರೀಮಂತ ಅಂತ ಸುಮ್ನೆ ಸುಳ್ಳು ಹೇಳ್ತಿದ್ಯಲ್ಲ ಅಂತ ಹೇಳಿ ಆ ಬಡತನದ ಫ್ರೀಕ್ವೆನ್ಸಿಯನ್ನ ಆಕ್ಟಿವೇಟ್ ಮಾಡ್ಬಿಡುತ್ತೆ, ಆ ಕಂಪನಾಂಕವನ್ನ ಹಾಗೆ ಇಡುತ್ತೆ. ಅದಕ್ಕೆ ನಾವು ಬಾಯಲ್ಲಿ ಹೇಳ್ಬೇಕಾದ್ರೆ ನಂಬಿಕೆಯಿಂದ ಏನು ಸಕಾರಾತ್ಮಕವಾಗಿ ಹೇಳೋದಕ್ಕಾಗುತ್ತೋ ಅದನ್ನ ಹೇಳಿ ಅಂತ ಏಬ್ರಹಂ ಹೇಳ್ತಾರೆ. ಉದಾಹರಣೆಗೆ,
ಈ ಕ್ಷಣದಲ್ಲಿ ನನ್ನ ಹತ್ರ 1,000 ರೂಪಾಯಿ ಇದೆ. 1,000 ರೂಪಾಯಿ ನನ್ನ ಕೈಯಲ್ಲಿ ಈ ಕ್ಷಣದಲ್ಲಿ ಇರೋದು ಒಂದು ದೊಡ್ಡ ಭಾಗ್ಯ. ಇವತ್ತು 1,000 ರೂಪಾಯಿ ಇದೆ ಅಂದ್ರೆ ಅದು ನಾಳೆ 10,000 ರೂಪಾಯಿ ಆಗೋ ಸಾಧ್ಯತೆ ಇದೆ. ಒಂದು ದಿನ 1 ಕೋಟಿ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಸಾಧ್ಯತೆ ಇದೆಯಾ? ಸತ್ಯ, ಅದು ಎಲ್ಲರಿಗೂ ಆ ಸಾಧ್ಯತೆ ಇದೆ. ಇವತ್ತು ಎಷ್ಟೊಂದ್ ಜನರ ಹತ್ರ 1 ರೂಪಾಯಿ ಇಲ್ಲದೆ ಕಷ್ಟ ಪಡ್ತಿದ್ದಾರೆ, ಅಂದ್ರೆ ನನ್ನ ಹತ್ರ 1,000 ರೂಪಾಯಿ ಇದೆ. ಈ ರೀತಿ ವಾಸ್ತವಿಕೆಯನ್ನ ಮಾತಾಡ್ತಾ ಅದನ್ನ ಸಕಾರಾತ್ಮಕವಾಗಿ ಹೇಳ್ತಾ ಹೋದಾಗ ಸುಪ್ತ ಮನಸ್ಸು ಕೂಡ ಅದನ್ನ ನಂಬುತ್ತೆ. 1,000 ರೂಪಾಯಿ ನನ್ನ ಹತ್ರ ಇದೆ, ನನ್ನಲ್ಲಿ ಒಂದು ಶ್ರೀಮಂತಿಕೆ ಇದೆ, ಆ 1,000 ರೂಪಾಯಿಯಲ್ಲಿ ನನ್ಗೆ ಇಷ್ಟವಾದ ವಿಷಯಗಳನ್ನ ನಾನು ಮಾಡ್ಬೋದು. ಈ 1,000 ರೂಪಾಯಿಯಲ್ಲಿ ಒಂದು ಕುಟುಂಬ ಇಡೀ ತಿಂಗಳ ಮನೆ ನಿರ್ವಹಣೆಯನ್ನ ಮಾಡುತ್ತೆ. ಅಥವಾ ಯಾವುದೋ ಒಂದು ವಿಷಯಕ್ಕೆ ಈ 1,000 ರೂಪಾಯಿ ಸಾಕಾಗುತ್ತೆ. ಅಂತ 1,000 ರೂಪಾಯಿ ನನ್ನ ಹತ್ರ ಇದೆ. ನಿಮ್ಮ ಹತ್ರ ಏನಿದೆಯೋ ಅದರ ಬಗ್ಗೆ ಸಕಾರಾತ್ಮಕವಾಗಿ ಮಾತಾಡ್ತಾ ಹೋಗಿ. ಆಮೇಲೆ ನನಗೆ ಈ ಒಂದು ಸಕಾರಾತ್ಮಕ ಶಕ್ತಿಯನ್ನ ನಾನು ಹೀಗೆ ಮುಂದುವರಿಸಿದ್ರೆ ಒಂದಿನ 10,000 ರೂಪಾಯಿಯನ್ನ ಆಕರ್ಷಿಸೋದಕ್ಕೆ ಸಾಧ್ಯ ಇದೆ. ಇದನ್ನ ನಿಮ್ಮ ಸುಪ್ತ ಮನಸ್ಸು ಸುಳ್ಳು ಅಂತ ಹೇಳಲ್ಲ. ನನ್ನ ಸಕಾರಾತ್ಮಕ ಶಕ್ತಿಯನ್ನ ಬಳಸ್ಕೊಂಡು ನಾನು ಹಂತ ಹಂತವಾಗಿ ಬೆಳೀತಾ ಹೋದ್ರೆ ಒಂದು ದಿನ ನಾನು ಖಂಡಿತ ಕೋಟ್ಯಾಧಿಪತಿ ಆಗ್ತೀನಿ. ಇದನ್ನ ನಿಮ್ಮ ಸುಪ್ತ ಮನಸ್ಸು ಸುಳ್ಳು ಅನ್ನಲ್ಲ. ಈ ರೀತಿ ಸಕಾರಾತ್ಮಕ ಶಕ್ತಿಯನ್ನ ಬೆಳೆಸ್ಕೊಳ್ತಾ ಹೆಚ್ಚಿಸ್ತಾ ಹೋಗಿ ಆ ಒಂದು ಆವೇಗದಲ್ಲಿ ನಾನೊಬ್ಬ ಕೋಟ್ಯಾಧಿಪತಿ ಅಂತ ಹೇಳಿ ಅದನ್ನ ನಿಮ್ಮ ಮನಸ್ಸು ನಂಬುತ್ತೆ. ಆದ್ರೆ ನಿಮ್ಮ ಮನಸ್ಸಲ್ಲಿ ದುಃಖ ಇದೆ, ಬೇಜಾರಿದೆ, ಕೈಯಲ್ಲಿ 1 ರೂಪಾಯಿ ಇಲ್ವಲ್ಲ ಅನ್ನೋ ದುಃಖ ಇದೆ. ಅವಾಗ ಹೋಗ್ಬಿಟ್ಟು ನಾನು ಕೋಟ್ಯಾಧಿಪತಿ ಅಂದ್ರೆ ನಿಮ್ಮ ಸುಪ್ತ ಮನಸ್ಸು ಅದನ್ನ ನಂಬೋದಕ್ಕೆ ಅವಕಾಶ ಕೊಡಲ್ಲ. ಅದಕ್ಕೆ ಇವತ್ತು ಎಷ್ಟೊಂದ್ ಜನಕ್ಕೆ ಆಕರ್ಷಣೆ ಕೆಲಸ ಮಾಡ್ತಿಲ್ಲ. ಸೊ ಏಬ್ರಹಂ ಅವರು ಹೇಳ್ತಾರೆ, ಆವೇಗದ ಮುಖ್ಯತ್ವವನ್ನ ಹೇಳ್ತಾರೆ. ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ತಾ ಆ ಆವೇಗವನ್ನ ಹೆಚ್ಚಿಸ್ತಾ ನಂತರ ನಾವು ಏನು ಬೇಕೋ ಅದರ ಬಗ್ಗೆ ಮಾತಾಡಬೇಕು, ಏನು ಇಲ್ವೋ ಅದರ ಬಗ್ಗೆ ಮಾತಾಡಬೇಕು. ಯಾವುದೇ ಒಂದು ವಿಷಯದ ಬಗ್ಗೆ ಏಬ್ರಹಂ ಅವರು ಏನ್ ಹೇಳ್ತಾರೆ ಅಂದ್ರೆ ಅದನ್ನ ಆಕರ್ಷಿಸೋದಕ್ಕೆ ಸಕಾರಾತ್ಮಕವಾಗಿ ಮಾತಾಡೋದಕ್ಕಾದ್ರೆ ಮಾತಾಡಿ, ಇಲ್ಲ ಇನ್ನೂ ಉತ್ತಮ, ಏನು ಮಾತಾಡ್ಬೇಡಿ, ಹೋಗಿ ನಿದ್ದೆ ಮಾಡ್ಬಿಡಿ, ಏನು ಅದ್ರ ಬಗ್ಗೆ ಗಮನ ಹರಿಸ್ಬೇಡಿ, ಇನ್ನೇನೋ ವಿಷಯದ ಬಗ್ಗೆ ಮಾತಾಡಿ. ಯಾಕಂದ್ರೆ ನಾವು ಸಕಾರಾತ್ಮಕವಾಗಿ ಮಾತಾಡ್ಲಿಲ್ಲ ಅಂದ್ರೂ ಒಂದು ವಿಷಯ ನಾವು ಆಸೆ ಪಟ್ಟಿದೀವಿ ಅಂದ್ರೆ ಅದು ನಮ್ಮ ಜೀವನದಲ್ಲಿ ಪ್ರಕೃತಿ ತಂದು ಕೊಟ್ಬಿಡುತ್ತೆ. ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ನಾವು ಹೆಚ್ಚಿಸ್ತಾ ಹೋದ್ರೆ, ಇನ್ಯಾವುದೋ ವಿಷಯದ ಬಗ್ಗೆ ಮಾತಾಡ್ತಾ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿದ್ರು ನಮ್ಮ ದೇಹದಲ್ಲಿ ಆ ಸಕಾರಾತ್ಮಕ ಆವೇಗ ಹೆಚ್ಚುತ್ತಾ ಹೋದಂಗೆ ಒಂದು ವಿಷಯದ ಬಗ್ಗೆ ನಾವು ಯೋಚಿಸೇ ಇರಲ್ಲ. ಸುಮ್ನೆ ಒಂದ್ಸರ್ತಿ ಆಸೆ ಬಂದಿರುತ್ತೆ, ಆದ್ರೆ ಅದನ್ನ ನಾವು ಆಕರ್ಷಿಸ್ಬಿಡ್ತೀವಿ. ಆದ್ರೆ ಒಂದು ವಿಷಯದ ಬಗ್ಗೆ ನಾನು ದೃಢೀಕರಣ ಮಾಡ್ತೀನಿ, ಯೋಚಿಸ್ತೀನಿ ಅಂತ ಹೋಗಿ ಅಲ್ಲಿ ನಕಾರಾತ್ಮಕ ಶಕ್ತಿಯನ್ನ ನಾವು ಆಕ್ಟಿವೇಟ್ ಮಾಡ್ಬಿಟ್ರೆ, ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ಬಿಟ್ರೆ, ಆವಾಗ ಆ ವಿಷಯ ನಮ್ಮ ಜೀವನದಲ್ಲಿ ಬರೋದನ್ನ ನಾವೇ ತಡಿತೀವಿ. ನನ್ನ ಒಂದು ವೈಯಕ್ತಿಕ ಉದಾಹರಣೆ ಹೇಳೋದಾದ್ರೆ, ನಾನು ಒಂದು ಬೈಕ್ ಅನ್ನ ಆಕರ್ಷಿಸುವುದ್ರ ಬಗ್ಗೆ ವರ್ಷಾನುಗಟ್ಲೆ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ಬೈಕ್ ಬಗ್ಗೆ ನನಗೆ ಆಸೆ ಬಂತು, ಆ ಬೈಕ್ ಅನ್ನ ನೋಡಿದ್ರೆ ತುಂಬಾ ಇಷ್ಟ ಆಯ್ತು, ಒಂದು ಫೋಟೋ ತಗೊಂಡು ಬಂದ್ಬಿಟ್ಟಿದ್ದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮರ್ತು ಬಿಟ್ಟೆ. ಆದ್ರೆ ಒಂದು ವಾರದಲ್ಲಿ ನಮ್ಮ ಮನೆ ಮುಂದೆ ಆ ಬೈಕ್ ಇತ್ತು. ಅದು ಏನೇನೋ ವಿಷಯಗಳಾಗಿ ನನಗೇ ಗೊತ್ತಿಲ್ಲದೆ ಅದೇ ಬೈಕ್ ಅನ್ನ ನಾನು ಆಕರ್ಷಿಸ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಮನೆ ಹತ್ರ ಆ ಬೈಕ್ ಬಂದ ಮೇಲೆ ನನಗೆ ನೆನಪಾಯ್ತು, ಓ ಇದೇ ಬೈಕ್ ಅಲ್ವಾ ಒಂದು ವಾರಕ್ಕೆ ಮುಂಚೆ ನಾನು ಫೋಟೋ ತೆಗೆದಿದ್ದು ಅಂತ. ಆದ್ರೆ ಆ ಬೈಕ್ ಬಗ್ಗೆ ನಾನೇನು ಸಕಾರಾತ್ಮಕವಾಗಿ ದೃಶ್ಯೀಕರಣ ಮಾಡ್ಲಿಲ್ಲ, ದೃಢೀಕರಣ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಆದ್ರೆ ಆ ಬೈಕ್ ಬಗ್ಗೆ ನಾನು ಏನು ಯೋಚಿಸ್ಲೇ ಇಲ್ಲ. ಆದ್ರೆ ಆ ಟೈಮಲ್ಲಿ ನಾನು ತುಂಬಾ ಪಾಸಿಟಿವ್ ಆಗಿದ್ದೆ, ನನ್ನಲ್ಲಿ ಸಕಾರಾತ್ಮಕ ಶಕ್ತಿ ಇತ್ತು. ಹಾಗಾಗಿ ನಾನು ಸುಮ್ನೆ ಒಂದ್ಸರ್ತಿ ಯೋಚಿಸಿದ ಆ ಬೈಕ್ ನಮ್ಮ ಮನೆ ಮುಂದೆ ಬಂದು ನಿಂತಿತ್ತು. ಸೊ ಇವತ್ತು ಎಷ್ಟೊಂದ್ ಜನ ಆಕರ್ಷಣೆ ನಿಯಮದ ಬಗ್ಗೆ ರಹಸ್ಯ ಪುಸ್ತಕದಲ್ಲಿ ಓದಿದಾಗ ಅಥವಾ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಏನ್ ಮಾಡ್ತಾರೆ, ನಾನು ಈ ಟೆಕ್ನಿಕ್ ಅನ್ನ ಮಾಡ್ತೀನಿ, ದೃಢೀಕರಣ ಮಾಡ್ತೀನಿ, ದೃಶ್ಯೀಕರಣ ಮಾಡ್ತೀನಿ, 369 ಮಾಡ್ತೀನಿ, ನಾಟ್ ಟೆಕ್ನಿಕ್ ಮಾಡ್ತೀನಿ, ಇನ್ನೇನೋ ಟೆಕ್ನಿಕ್ ಮಾಡ್ತೀನಿ ಅಂತ ಬೇರೆ ಬೇರೆ ಟೆಕ್ನಿಕ್ಗಳನ್ನ ಮಾಡ್ತಾರೆ. ಆದ್ರೆ ಮಾಡ್ಬೇಕಾದ್ರೆ ಅದರ ಬಗ್ಗೆ ನಕಾರಾತ್ಮಕ ಆವೇಗ ಆ ವಿಷಯದ ಬಗ್ಗೆ ಎಷ್ಟು ಹೆಚ್ಚಿರುತ್ತೆ ಅಂದ್ರೆ, ಅದರ ಬಗ್ಗೆ ಟೆಕ್ನಿಕ್ ಮಾಡೋದಕ್ಕೆ ಹೋದಾಗ ನಕಾರಾತ್ಮಕ ಭಾವನೆಗಳೇ ಬಂದ್ಬಿಡುತ್ತೆ, ನಕಾರಾತ್ಮಕ ಶಕ್ತಿ ಬರ್ತಾ ಹೋಗುತ್ತೆ. ಅದು ತುಂಬ್ತಾ ಹೋದಷ್ಟು ಆ ವಿಷಯವನ್ನ ಆಕರ್ಷಿಸೋದು ಕಷ್ಟ ಆಗುತ್ತೆ. ಸೊ ಆ ರೀತಿ ಸಮಯದಲ್ಲಿ ಆ ವಿಷಯದ ಬಗ್ಗೆ ನೀವು ಏನು ಪ್ರಯತ್ನ ಪಡಬೇಡಿ, ಆ ವಿಷಯದ ಬಗ್ಗೆ ಯೋಚಿಸ್ಬೇಡಿ. ಅದರ ಬದಲಾಗಿ
ನಿಮ್ಮ ಜೀವನದಲ್ಲಿ ಏನ್ ಚೆನ್ನಾಗಿ ನಡೀತಾ ಇದೆಯೋ ಅದರ ಮೇಲೆ ಗಮನ ಹರಿಸಿ, ಅಲ್ಲಿ ನಿಮ್ಮ ಗಮನವನ್ನ, ನಿಮ್ಮ ಶಕ್ತಿಯನ್ನ, ನಿಮ್ಮ ಸಮಯವನ್ನ ಕೊಡಿ. ಈ ವಿಷಯ ತನ್ನಷ್ಟಕ್ಕೆ ತಾನೇ ದಾರಿಗೆ ಬರುತ್ತೆ. ಯಾಕಂದ್ರೆ ಸಕಾರಾತ್ಮಕ ಆವೇಗ ಹೆಚ್ಚುತ್ತಾ ಹೋದಾಗ ಈ ವಿಷಯ ತನ್ನಷ್ಟಕ್ಕೆ ತಾನೇ ಸರಿ ಹೋಗ್ತಾ ಹೋಗುತ್ತೆ. ಆವಾಗ ಇದರ ಬಗ್ಗೆ ಮಾತಾಡಿ ಅಂತ ಎಬ್ರಹಂ ಹೇಳ್ತಾರೆ. ಸೊ ಇವತ್ತು ಯಾರಿಗೆಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ನೀವು ಬಾಂಧವ್ಯಗಳ ಮೇಲೆ ಗಮನ ಹರಿಸಿ. ಯಾರಿಗೆ ಬಾಂಧವ್ಯದಲ್ಲಿ, ನಮ್ಮ ಗುರುಗಳು ನೆನ್ನೆ ಹೇಳ್ತಾ ಇದ್ರು, ಯಾರೋ ಒಂದು ಹುಡುಗಿ ಹೇಳ್ತಾ ಇದ್ರು, ಮದ್ವೆ ಆಗ್ಬೇಕು ಅಂತ ಅವರು ಮ್ಯಾಟ್ರಿಮೋನಿಯಲ್ ಸೈಟು, ಡೇಟಿಂಗ್ ಸೈಟ್ ಅಲ್ಲೆಲ್ಲ ನಾನು ಪ್ರಯತ್ನ ಪಡ್ತಿದ್ದೀನಿ, ಜನರ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ಏನೋ ಫಲಿತಾಂಶ ಬರ್ತಿಲ್ಲ ಅಂತಂದ್ರು ಆ ಹುಡುಗಿ. ಅದಕ್ಕೆ ನಮ್ ಗುರುಗಳು ಹೇಳಿದ್ರು, ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ ಪ್ರಯತ್ನ ಪಡಿ, ಮದುವೆ ಬಗ್ಗೆ ಜಾಸ್ತಿ ಪ್ರಯತ್ನ ಪಡಬೇಡಿ, ಅದನ್ನ ಎರಡನೇ ಆದ್ಯತೆ ಆಗಿಟ್ಕೊಳ್ಳಿ. ವೃತ್ತಿ ಜೀವನದ ಮೇಲೆ ಗಮನ ಹರಿಸಿ. ಏನಕ್ಕೆ ಅಂದ್ರೆ, ನಾವು ಯಾವ ವಿಷಯ ನಮಗ್ ಬೇಕು ಅಂತ ಯೋಚಿಸೋದಕ್ಕೆ ಶುರು ಮಾಡ್ತೀವೋ ಅಲ್ಲಿ ಒದ್ದಾಟ ಶುರುವಾಗ್ಬಿಡುತ್ತೆ, ಒದ್ದಾಡೋದಕ್ಕೆ ಶುರು ಮಾಡ್ತೀವಿ. ಆ ಒದ್ದಾಟನೇ ನಕಾರಾತ್ಮಕ ಶಕ್ತಿಯನ್ನ ಸೃಷ್ಟಿ ಮಾಡಿ ಆ ವಿಷಯ ನಮಗ್ ಸಿಗದೆ ಇರೋ ಹಾಗೆ ಮಾಡುತ್ತೆ. ನನ್ನ ವಿಷಯದಲ್ಲೂ ನಾನು ಅರ್ಥ ಮಾಡ್ಕೊಂಡಿದ್ದೆ, ನಾನು ಎಷ್ಟೊಂದು ವಿಷಯಗಳನ್ನ ಆಕರ್ಷಿಸಿದ್ದೀನಿ ಜೀವನದಲ್ಲಿ, ಆದ್ರೆ ನನ್ನ ಫೀಚರ್ ಫಿಲಿಮ್ ಅನ್ನ ಮಾತ್ರ ನನ್ನ ಕೈಯಲ್ಲಿ ಇನ್ನೂ ಮಾಡೋದಕ್ಕಾಗಿರ್ಲಿಲ್ಲ. ಏನಕ್ಕೆ ಅಂತ ನನಗೆ ಆ ಪ್ರಶ್ನೆ ಇರ್ತಾ ಇತ್ತು. ಆಕರ್ಷಣೆಯ ನಿಯಮ ನನಗೆ ಅರ್ಥ ಆದ್ಮೇಲೆ ಗೊತ್ತಾಯ್ತು. ಯಾಕಂದ್ರೆ ಫೀಚರ್ ಫಿಲಿಂ ಬಗ್ಗೆ ನಾನು ಯಾವಾಗ್ಲೂ ಯೋಚಿಸ್ತಾ, ಚಿಂತೆ ಮಾಡ್ತಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಕೂತಿರೋದ್ರಿಂದ ನಾನೇ ಅದಕ್ಕೆ ತುಂಬಾ ನಕಾರಾತ್ಮಕ ಶಕ್ತಿಯನ್ನ ಕೊಟ್ಟಿದ್ದೀನಿ. ಆ ನಕಾರಾತ್ಮಕ ಶಕ್ತಿಯ ಕಾರಣ ಅದು ನನ್ನ ಜೀವನದಲ್ಲಿ ಬರೋದಕ್ಕೆ ನಾನೇ ಅನುಮತಿಯನ್ನ ಕೊಡ್ತಾ ಇಲ್ಲ. ಸೊ ಈಗ ನಾನು ಫೀಚರ್ ಫಿಲಿಂ ಬಗ್ಗೆ ಅಷ್ಟಾಗಿ ಯೋಚಿಸ್ತಾನೆ ಇಲ್ಲ. ಹೀಲಿಂಗ್ ಬಗ್ಗೆ ಮಾತಾಡ್ತೀನಿ, ಈ ಸಕಾರಾತ್ಮಕ ವಿಷಯಗಳನ್ನ ಹಂಚ್ಕೊಳ್ತೀನಿ, ನನ್ಗೆ ಏನ್ ಖುಷಿ ಕೊಡುತ್ತೋ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಸಿನಿಮಾದ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ಅದ್ರ ಬಗ್ಗೆ ಜಾಸ್ತಿ ಯೋಚಿಸ್ತಾ ಇಲ್ಲ. ಯಾಕಂದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಚಿಂತೆ ಶುರುವಾಗುತ್ತೆ. ಚಿಂತೆ ಬಂದ್ರೆ ನಕಾರಾತ್ಮಕ ಶಕ್ತಿ ಆಗುತ್ತೆ. ನಕಾರಾತ್ಮಕ ಶಕ್ತಿ ಜಾಸ್ತಿ ಆದಷ್ಟು ಆವೇಗ ಹೆಚ್ಚುತ್ತೆ. ಆಮೇಲೆ ನಾನೇ ಅದನ್ನ ನನ್ನ ಜೀವನದಲ್ಲಿ ಬರೋದಕ್ಕೆ ಅವಕಾಶ ಕೊಡದೆ ಹೋಗ್ಬಿಡ್ತೀನಿ. ಹಾಗಾಗಿ ಈಗ ಸಿನಿಮಾ ಬಗ್ಗೆ ನಾನು ಸಿನಿಮಾ ಕೆಲಸಗಳೆಲ್ಲ ಮಾಡ್ತಿರ್ತೀನಿ, ಆದ್ರೆ ಅದ್ರ ಬಗ್ಗೆ ಹೆಚ್ಚಾಗಿ ಯೋಚಿಸೋದೇ ಇಲ್ಲ. ಈ ಸಮಯದಲ್ಲಿ ನನ್ಗೆ ಯಾವ್ದು ಖುಷಿ ಕೊಡುತ್ತೋ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಆ ಕೆಲಸಗಳನ್ನ ಮಾಡ್ತೀನಿ. ಇದು ಏಬ್ರಹಂ ಅವರು, ನೀವು ಅವ್ರ ಜೊತೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದಾಗಲ್ಲ ಅವ್ರು ಮೊದ್ಲು ಮಾಡೋದು, ನೀವು ಯಾವ ವಿಷಯದ ಬಗ್ಗೆ ಸಮಸ್ಯೆ ಅಂತ ಹೇಳ್ತಾ ಹೋಗ್ತೀರೋ ಆ ವಿಷಯದ ಬಗ್ಗೆ ಅವರು ನೀವು ಜಾಸ್ತಿ ಮಾತಾಡೋದಕ್ಕೆ ಅವಕಾಶನೇ ಕೊಡಲ್ಲ. ಹಾಗೆಯೇ ಸಬ್ಜೆಕ್ಟ್ ನ ಪ್ಲೇಟ್ ಬದಲಾಯಿಸೋದು ಅಂತೀವಲ್ಲ, ಸಬ್ಜೆಕ್ಟ್ ಚೇಂಜ್ ಮಾಡೋದು, ಹಂಗೆ ವಿಷಯವನ್ನ ಬದಲಾಯಿಸ್ಬಿಡ್ತಾರೆ, ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಯಾವ ವಿಷಯದ ಬಗ್ಗೆ ನಿಮಗೆ ಸಕಾರಾತ್ಮಕ ಭಾವನೆಗಳಿದೆಯೋ, ಸಕಾರಾತ್ಮಕವಾಗಿ ಅನ್ಸುತ್ತೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ನಾವು ಯಾವುದರ ಬಗ್ಗೆ ಚಿಂತೆ ಮಾಡ್ತೀವೋ, ತಲೆ ಕೆಡಿಸ್ಕೊಳ್ತೀವೋ, ಬೇಜಾರು ಮಾಡ್ತೀವೋ ಅಲ್ಲಿ ಇನ್ನಷ್ಟು ಸಮಸ್ಯೆಗಳೇ ಹೆಚ್ಚುತ್ತಾ ಹೋಗುತ್ತೆ ಅಂತ. ಇದು ಸ್ಪಷ್ಟವಾಗಿ ಅರ್ಥ ಆಗಿದ್ರೆ ಎಲ್ಲರೂ ಕೆಳಗೆ 100% ಅಂತ ಟೈಪ್ ಮಾಡಿ. ಇದರ ಬಗ್ಗೆ ಇನ್ನಷ್ಟು ಮುಂದಿನ ವಿಡಿಯೋನಲ್ಲಿ ಮಾಹಿತಿ ಕೊಡ್ತೀನಿ. ಗೆಳೆಯರೆ, ನಮ್ಮ 3 ದಿನಗಳ ಉಚಿತ ಹೀಲಿಂಗ್ ಬೂಟ್ ಕ್ಯಾಂಪ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಬ್ಯಾಚ್ ಜಾಯ್ನ್ ಆಗಿ. ಮತ್ತೆ ನಮ್ಮ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಸೋಮವಾರದಿಂದ ಶುಕ್ರವಾರ ಸಂಜೆ 9:45 10:15 ಇದೇನೆಲ್ಲ ನಾನು ಹೇಳ್ಕೊಡ್ತೀನಿ ಅದನ್ನೆಲ್ಲ ಅಭ್ಯಾಸ ಮಾಡಿಸೋದಕ್ಕೆ ಒಂದು ವಿಶೇಷ ವೇದಿಕೆಯನ್ನ ಮಾಡಿದೀನಿ. ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಥವಾ ಯಾವ್ದೋ ತುರ್ತು ಸಮಸ್ಯೆಗಳಿದ್ರೆ ನನ್ನ ಜೊತೆ ವೈಯಕ್ತಿಕವಾಗಿ 1-on-1 ಲೈಫ್ ಕೋಚಿಂಗ್ಗೆ ನೀವು ಅಪ್ಲೈ ಮಾಡ್ಬೋದು. ಎಲ್ಲಾ ಲಿಂಕ್ಗಳು ಕೆಳಗಿದೆ. ಸೊ ಎಲ್ಲರೂ ಈ ಒಂದು ಸಕಾರಾತ್ಮಕ ವೇದಿಕೆಯನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಕ್ಕಿ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ. ಏನಕ್ಕೆ ಇದರ ಬಗ್ಗೆ, ಏಬ್ರಹಂ ಹಿಕ್ಸ್ ಬಗ್ಗೆ ನಾನು ಈ ವಾರ ಎಲ್ಲ ಮಾತಾಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಈಗ ಆಗುತ್ತಿರುವ ಒಂದು ದೊಡ್ಡ ಪವಾಡ ಏನು, 8 ವರ್ಷಗಳಿಂದ ಏಬ್ರಹಂ ಹಿಕ್ಸ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಬರ್ತಾ, ಏಬ್ರಹಂ ಹಿಕ್ಸ್ ರವರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಬೇಕು, ಆ ಒಂದು ಕಾರ್ಯಾಗಾರವನ್ನ ನಾನು ಅಟೆಂಡ್ ಮಾಡಬೇಕು ಅನ್ನೋ ಒಂದು ಕನಸನ್ನ ನಾನು ಕೂಡ ಇಟ್ಕೊಂಡಿದ್ದೆ. ಸೊ ಆ ನಿಟ್ಟಿನಲ್ಲಿ ಏನೋ ಒಂದು ಅದ್ಭುತವಾದ ಪವಾಡ ಆಗಿದೆ. ಅದರ ಬಗ್ಗೆ ನಾನು ಮುಂದಿನ ವಿಡಿಯೋನಲ್ಲಿ ಹಂಚ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೇ.